ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಪ್ರಗತಿಪರ ರೈತರಿಗೆ ಕೊರತೆ ಇಲ್ಲ. ಯಾವುದೇ ಜೀವ ನದಿಗಳು ಇಲ್ಲದೆ ಇದ್ರೂ ಕೊಳವೆ ಬಾವಿಗಳ ನೀರಿನಲ್ಲೇ ಅತ್ಯುತ್ತಮವಾದ ಬೆಳೆ ಬೆಳೆದು ರಾಜ್ಯ, ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗಿದ್ದಾರೆ. ಅಂದರೆ ಆ ಕಾಲಕ್ಕೆ ಕೃಷಿಯಲ್ಲಿ ಅಷ್ಟೊಂದು ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದ್ರು ಎಂಬುದನ್ನು ಸಾಬೀತುಪಡಿಸಿಕೊಂಡಿದ್ದಾರೆ. ಅಂತಹ ಸಾಧನೆಗೆ ಚಿಕ್ಕಬಳ್ಳಾಪುರ ತಾಲೂಕಿನ ರೈತ ನಾಯಕ ಕೆ.ಬಿ. ಪಿಳ್ಳಪ್ಪ, ದೊಡ್ಡಬೊಮ್ಮನಹಳ್ಳಿ ಮುನಿನಂಜಪ್ಪ, ಅಂಗಡಿ ನಾರಾಯಣಪ್ಪ, ಡಿ. ಹೊಸೂರು ಪಿಳ್ಳಪ್ಪ ಅಲಿಯಾಸ್ ನಿಕ್ಕರ್ ಪಿಳ್ಳಪ್ಪ ಎಂಬ ದೊಡ್ಡ ದೊಡ್ಡ ರೈತರ ಕೊಡುಗೆ ಅಪಾರವಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಒಕ್ಕಲಿಗರ ಸಂಘದ ಉಗಮಕ್ಕೂ ಇದೆ. ರೈತರು ಹೆಚ್ಚಿನ ಶ್ರಮ ವಹಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವರ ನಂತರ ಅವರ ಮಕ್ಕಳು, ಮೊಮ್ಮಕ್ಕಳು ಅವರನ್ನೇ ಅನುಸರಿಸಿಕೊಂಡು ಬಂದು ಶಿಕ್ಷಣ ಮತ್ತು ಕೃಷಿ ಅಭಿವೃದ್ಧಿಯಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸುತ್ತಿದ್ದಾರೆ. ಅವರ ಪೈಕಿ ಒಬ್ಬರಾದ ಡಿ. ಹೊಸೂರು ಪಿಳ್ಳಪ್ಪನವರ ಮೊಮ್ಮಗ ಡಾಕ್ಟರ್ ಉಮೇಶ್ ಕುಮಾರ್ ಎಚ್.ಎಸ್. ರವರು ಅವರ ತಾತ ಪಿಳ್ಳಪ್ಪ ಮತ್ತು ಅಜ್ಜಿ ಮುನಿವೆಂಕಟಮ್ಮನವರ ಕನಸು ನನಸು ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲೊಂದು ವಾಣಿಜ್ಯ ಮಳಿಗೆ ಕಟ್ಟಬೇಕು ಅನ್ನೋದನ್ನು ಈಗ ನನಸು ಮಾಡಿದ್ದಾರೆ. ನಗರದ ಬಿಬಿ ರಸ್ತೆ ಚಮ್ಮನೂರು ಜ್ಯುವೆಲರಿ ಶಾಪ್ ಮುಂಭಾಗ ನಿರ್ಮಿಸಿರುವ ವರಲಕ್ಷ್ಮಿ ಸಿಲ್ಕ್ಸ್ ಕಟ್ಟಡ 5 ಅಂತಸ್ತುಗಳ ದೊಡ್ಡ ವಾಣಿಜ್ಯ ಕಟ್ಟಡ ಕಟ್ಟಿದ್ದಾರೆ. ಅದೇನು ಹೆಚ್ಚು ಮಾತಲ್ಲ. ಆದರೆ ಕಟ್ಟಡದ ಮುಂದೆ ತಮ್ಮ ಅಜ್ಜಿ ತಾತನವರ ಪ್ರತಿಮೆ ಸ್ಥಾಪಿಸಿ ಅವರಿಗೆ ಪ್ರತಿದಿನ ಪೂಜೆ ಸಲ್ಲಿಸುವ ಪದ್ಧತಿಯೇ ವಿಶೇಷ ಅನಿಸಿಕೊಂಡಿದೆ. ಅದಕ್ಕೆ ಡಾಕ್ಟರ್ ಉಮೇಶ್ ಕುಮಾರ್ ಏನಂತಾರೆ, ಯಾಕೆ ಅವರು ಈ ಪ್ರತಿಮೆ ಸ್ಥಾಪಿಸಿದ್ರು ಅನ್ನೋದನ್ನ ಅವರ ಬಾಯಿಂದಲೇ ಕೇಳಿ. ಆದರೆ ನಮ್ಮ ತಾತ ಅವರು ಶ್ರಮ, ಅವರಿಗೆ ಕನಸಿತ್ತು, ಈ ಥರ ನನ್ನ ಮಕ್ಕಳು ಮೊಮ್ಮಕ್ಕಳು ಈ ಥರ ಬೆಳಿಬೇಕು, ಒಂದು ಪ್ರಿಂಟ್ ಬರೋ ಮಾಡ್ಕೋಬೇಕು ಅಂತ ಇದನ್ನು ಕೊಟ್ಟಿಟ್ಟಿದ್ರು ಮೊದಲೇ ನಮಗೆ. ಸೊ ಅದು ನಮ್ಮ ತಾತ ಕೊಟ್ಟಿದ್ದನ್ನು ನಮ್ಮ ತಂದೆ ಉಳಿಸ್ಕೊಂಬಂದು ನಮಗೆ ಕೊಟ್ಟಾಗ, ಸೊ ತಾತನ ನೆನಪಿನಲ್ಲಿ ಇರಬೇಕು ಅಂತೇಳಿ ನಾನು ಇದನ್ನು ಮಾಡಿದ್ದೀನಿ. ಅವರ ದಿನ ಪೂಜೆ ಮಾಡಬೇಕು, ಅವ್ರು ನೆನೀಬೇಕು ಅನ್ನೋ ಒಂದು ಉದ್ದೇಶದಿಂದ ಅವ್ರನ್ನ ಮುಂದೆನೇ ಇಟ್ಟಿದ್ದೀನಿ, ನಮ್ಮ ಬಿಲ್ಡಿಂಗ್ ಮುಂದೆನೇ. ಸೊ ಎಲ್ಲರೂ ಅದಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದಾರೆ. ನಮ್ಮ ಕುಟುಂಬದವರೆಲ್ಲರೂ ಜನಕ್ಕೂ ಇದೊಂದು ಸಂದೇಶ ಅಂತ ತಿಳ್ಕೊಂಡಿದ್ದೀವಿ. ಹಿರಿಯರಿಗೆ ಗೌರವ ಕೊಡಬೇಕು, ಹಿರಿಯರು ನಮ್ಗೆ ಏನು ಮಾಡ್ಕೊಟ್ಟಿದ್ದಾರೆ ಅನ್ನೋದು ತೋರಿಸ್ಬೇಕು ಸೊಸೈಟಿಗೆ ಅಂತ ನಾನು ಆಸೆ ಪಟ್ಟಿಟ್ಟಿದ್ದೀನಿ. ಅದನ್ನು ನಮ್ಮ ತಾತ ಅವರ ಮೇಲೆ ಇರೋ ಅಪಾರ ಪ್ರೀತಿಯಿಂದ ನಾನು ಅದೇ ಮಾಡಲೇಬೇಕು ಅಂತ ಮಾಡಿದ್ದೀನಿ. ಅವರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರಬೇಕು. ಅವರು ನಮಗೆ ಅನ್ನ ಕೊಟ್ಟಿದ್ದಾರೆ, ಅವತ್ತು ಈ ಜಾಗ ಕೊಂಡ್ಕೊಂಡಿರೋದು ಅವರೇ. ಸೊ ಆ ಜಾಗದಲ್ಲಿ ನಾವು ಅನ್ನ ತಿಂತಾಯಿದ್ದೀವಿ ಅಂದರೆ ಪ್ರತಿದಿನ ಅವ್ರು ನೆನ್ಕೊಬೇಕು ಅಂತ ನನ್ನ ಆಸೆ. ಈ ಥರನೇ ಹೋಗಿ ಇದೇ ಥರ ಮೋಟಿವೇಟ್ ಆಗಿ ಹಿರಿಯರನ್ನ ಯಾವತ್ತೂ ಮರಿಬೇಡಿ, ಅವ್ರು ಏನು ಮಾಡಿದ್ದಾರೆ ನಮಗೆ ಅಂತ ಸೊಸೈಟಿಗೆ ತೋರಿಸ್ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಪಿಳ್ಳಪ್ಪನವರ ಬಾಮೈದುನ ಕರ್ನಾಟಕ ಸ್ಟೋರ್ ನಾರಾಯಣಸ್ವಾಮಿ, ಪಿಳ್ಳಪ್ಪನವರು ಬೆಳೆದು ಬಂದ ಚರಿತ್ರೆಯನ್ನು ನೆನೆಸಿಕೊಂಡು ಪಿಳ್ಳಪ್ಪನವರು ರೈತರಿಗೆಲ್ಲ ಮಾದರಿ ವ್ಯಕ್ತಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಚಿಕ್ಕಬಳ್ಳಾಪುರ ನಗರದಲ್ಲಿ ಒಕ್ಕಲಿಗರ ಸಂಘ ಇಷ್ಟೊಂದು ಬೆಳೆದು ಎಂದು ಒಕ್ಕಲಿಗರ ಸಮಾಜಕ್ಕೆ ಇಷ್ಟೊಂದು ಸಹಾಯಕವಾಗಬೇಕು ಅಂದರೆ ಅವರ ಕೊಡುಗೆ ಅಪಾರವಾಗಿದೆ. ಅವರ ಮನೆಗೆ ದೇಶದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಬಂದು ಆಲೂಗಡ್ಡೆ ಕೊಂಡ್ಕೊಂಡು ಹೋಗ್ತಾ ಇದ್ರು. ದೇವೇಗೌಡರಿಗೆ ಚಿಕ್ಕಬಳ್ಳಾಪುರ 2ನೇ ತವರು ಮನೆ ಅಂತ ಅಂದರೆ ತಪ್ಪಾಗಲಾರದು. ಅವರಿಗೆ ಕೆ.ಪಿ. ಪಿಳ್ಳಪ್ಪ ಒಂದು ಕಣ್ಣಾದರೆ ಡಿ. ಹೊಸೂರು ನಿಕ್ಕರ್ ಪಿಳ್ಳಪ್ಪ ಮತ್ತೊಂದು ಕಣ್ಣಾಗಿದ್ರು. ಅಷ್ಟರ ಮಟ್ಟಿಗೆ ಅವರ ಹೆಸರು ಪ್ರಸಿದ್ಧವಾಗಿತ್ತು. ಅವರ ಹೆಸರನ್ನ ಅವರ ನೆಚ್ಚಿನ ಮೊಮ್ಮಗ ಡಾಕ್ಟರ್ ಉಮೇಶ್ ಕುಮಾರ್ ಇಂದು ಮತ್ತಷ್ಟು ಎತ್ತರಕ್ಕೆ ಏರಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ನಮ್ಮದೊಂದು ವಾಣಿಜ್ಯ ಕಟ್ಟಡ ನಿರ್ಮಾಣ ಮಾಡಬೇಕು ಅನ್ನೋ ಕನಸನ್ನ ಈಡೇರಿಸಿದ್ದಾರೆ ಎಂದರು. ನಾನು ಒಂದು 12 ವರ್ಷದ ಹುಡುಗನಲ್ಲೇ ಆ ಕಾಲಕ್ಕೇನೆ ನಮ್ಮ ಮಾಜಿ ಪ್ರಧಾನಿ ನಮ್ಮ ದೇವೇಗೌಡರು ಬಂದು ಇವ್ರ ಹತ್ರ ಬಂದು ವಾರಗಟ್ಟಲೆ ಇದ್ದು ಆಲೂಗಡ್ಡೆ ಶೇಖರಣೆ ಮಾಡಿಕೊಂಡು ಆ ಕಡೆ ರೈತರಿಗೆಲ್ಲನೂ ಅದು ಮಾಡಿದ್ರು. ಆಮೇಲೆ ಗಡ್ಡೆ ನಾವೆಲ್ಲ ಚಿಕ್ಕ ಹುಡುಗರು ಬಂದು ಆಮೇಲೆ ದೇವೇಗೌಡರು ನಿಕ್ಕರ್ ಪಿಳ್ಳಪ್ಪ ಅಂದರೆ ಡಿ. ಹೊಸೂರು ಪಿಳ್ಳಪ್ಪ, ಕೆ. ಪಿಳ್ಳಪ್ಪನವ್ರು ಇಬ್ಬರಿದ್ರು. ಅವ್ರಿಬ್ಬರ ಮೇಲೆ ಹೋಗಿತ್ತು. ಆದರೆ ಇವ್ರ ಮೇಲೆ ತುಂಬ ಇತ್ತು. ಅವರಿಗೆ ಕೃಷಿ ಅಂದರೆ ತುಂಬ ಇದು. ಆಮೇಲೆ ಬಡ ಜನ ಸ್ವಲ್ಪ ಕಷ್ಟ ಅಂದರೆ ಎಲ್ಲದಕ್ಕೂ ಅವರು ಮನಸ್ಸು ಮಾಡಿ ಅವ್ರಿಗೆಲ್ಲನೂ ತುಂಬ ಸಹಾಯ ಮಾಡಿದರು. ಅವರು ಆ ಕಾಲದಲ್ಲಿ ಈ ಜಾಗ ಕೊಂಡರು. ಅವ್ರಿಗೊಂದು ಆಸೆ ಇತ್ತು. ಅವರು ಈ ಜಾಗ ಪರ್ಚೇಸ್ ಮಾಡಿದ್ಮೇಲೆ ಒಂದು ಕಾಂಪ್ಲೆಕ್ಸ್ ಕಟ್ಟಬೇಕು ಅನ್ನೋ ಒಂದು ಇದು ಮಾಡಿದರು. ಅವರು ಸ್ವಲ್ಪ ಬೇಸಿಕ್ ವರ್ಕು ಮಾಡಿದರು. ಆದರೆ ಅವ್ರ ಆರೋಗ್ಯ ಕಾರಣ ಸ್ವಲ್ಪ ಅವ್ರಿಗೆ ಏಜ್ ಆಗಿತ್ತು. ಹಾಗಾಗಿ ಅವರು ಇದಾದರು. ಆದರೆ ಅವ್ರ ಮೊಮ್ಮಗ ಡಾಕ್ಟರ್ ಉಮೇಶ್ ಕುಮಾರ್ ನಿಜ ಹೇಳ್ಬೇಕಂದ್ರೆ ಅವರ ಹಂತದಲ್ಲಿ ಇವತ್ತು ಅವರ ತಾತನ ಇದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕಾಣಿಸೋಂಗೆ ಮಾಡಿದ್ದಾರೆ. ಅದು ನಮಗೆ ಭಾಳ ಹೆಮ್ಮೆ. ಕ್ಯಾಮ್ರಾಮನ್ ಅಖಿಲ್ ಜೊತೆ ಕೆ.ಎಸ್. ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.